ಎಲ್ಲರೂ ಬರ್ತಾರೆ ಹೋಗ್ತಾರೆ. ಹಾಗಾಗಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಇದೊಂದು ಒಂದು ಅವಿಭಕ್ತ ಕುಟುಂಬಕ್ಕೇನೆ ಇಡೀ ನೀವು ಈ ಒಂದು ತಾಯಿ ಆಶೀರ್ವಾದ ಇದೆ. ಜೊತೆಗೆ ಇಡೀ ರಾಜ್ಯದಲ್ಲಿ ಪ್ರಸರಿಸುವಂತ ತಮ್ಮ ಕುಟುಂಬಸ್ಥರು, ಜೊತೆಗೆ ಇಡೀ ರಾಜ್ಯಕ್ಕೇನೆ ಮಾದರಿಯಾದಂತ ಒಂದು ಗ್ರಾಮ ಹೇಳ್ಬೇಕು ಅಂತಂದ್ರೆ ಇವತ್ತು ಅಸ್ಪೃಶ್ಯತೆನೇ ಹೋಗ್ಲಾಡಿಸುವಂತ ಒಂದು ಗ್ರಾಮ ಇದೆ ಅಂತಂದ್ರೆ ಅದು ತಮ್ಮ ಗ್ರಾಮ ಗದ್ದೆ ಹೊಸೂರು. ಮತ್ತೆ ಗದ್ದೆ ಹೊಸೂರು ಗ್ರಾಮದಲ್ಲಿ ಅವರು ವೃತ್ತಿಗೆ ಮೋಸ ಮಾಡಿಲ್ಲ. ನಾವು ಈ ವೃತ್ತಿಲೇ ಇರ್ತೀವಿ, ನಿಮ್ ಜೊತೆ ಕೈ ಜೋಡಿಸ್ಕೊಂಡೇ ಇರ್ತೀವಿ, ನಾವು ಅನ್ಯೂನ್ಯವಾಗಿರ್ಬೇಕು ಅನ್ನೋ ಒಂದು ಭಾವನೆ ಅವರಲ್ಲೂ ಇದೆ, ನಮ್ಮಲ್ಲೂ ಇದೆ ಅದು. ಹಾಗೇನೆ ನೋಡಿ, ಒಂದು ಪ್ರತಿಮೆನ ತಗೊಂಡ್ಬಂದಿರೋದಂತೂ ಏನು ಒಂದು ಕುಕ್ಕೆನಲ್ಲಿ ತಮ್ಮ ಪೂರ್ವಿಕರು ಅದು ಅಷ್ಟು ದೂರ ಕೊಡಗಿನ ಒಂದು ಸಿದ್ದಾಪುರದಿಂದ ಬಂದು ಕಲ್ಲು ಅಂದ್ರೆ ನಾವು ಅದನ್ನ ದೇವತಾ ರೂಪ ಕಾಣುವಂಥದ್ದು. ಅದನ್ನ ತಗೊಂಡ್ಬಂದು ಇಷ್ಟೆಲ್ಲ ಬೆಳವಣಿಗೆಗಳಾಗತ್ತೆ ನಿಮ್ಮ ಗ್ರಾಮಸ್ಥರುಗಳಿಗೆ ಮತ್ತೆ ಈ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರುಗಳಿಗೆ ಅಂದ್ರೆ ಪವಾಡ ಅಂತಾನೆ ಹೇಳ್ಬೋದು ನಿಜಾಲು. ಯಾಕೆಂದ್ರೆ ಇಲ್ಲಿ ಇಷ್ಟು ಜನ ಸೇರ್ತಾರೆ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಮತ್ತೆ ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಅಧಿಕಾರಿಗಳು ವ್ಯಕ್ತಿಗಳು ಬರ್ತಾರೆ. ಅಧಿಕಾರಿ ಒಂದು ಜ್ಞಾಪನ ಬಂತು, ತಾವು ತಹಸೀಲ್ದಾರ್ ಬಗ್ಗೆ ಹೇಳಲೇಬೇಕು. ಮೇಡಮ್ ಈಗೊಂದು 6 ವರ್ಷದ ಹಿಂದೆ ಸರ್ ಒಂದು ಬಂದು ಹಿಂಗೆಲ್ಲ ಬಂದು ಕೇಳಿದಾಗ ಹಿಂಗ್ ಬಂದ್ರು, ಇದೇನ್ ತಹಶೀಲ್ದಾರ್ ಮೇಡಮ್ ಬಂದವ್ರೆ ಅಂತ ನಾವೆಲ್ಲ ಅಣ್ತಂದ್ರೆಲ್ಲ ಇಲ್ಲಿ ಬಂದು ಸೇರ್ಕೊಂಡು ಮೊದಲು ಅದೊಂದೇ ಶೆಡ್ ಕಟ್ಟಿದ್ದಾಗ ಒಂದೇ ಶೆಡ್ ಮಾಡಿದ್ದು. ಆಗ ಬಂದು ಕೇಳಿದಾಗ ಹಿಂಗೆ ಇಲ್ಲಿಗೆ ಸಾಂಕ್ಷನ್ ಆಗಿದೆ ಗವರ್ಮೆಂಟ್ ಇಂದ, ಏನಾಗ್ಬೇಕು ಈ ದೇವಸ್ಥಾನ ಏನು ಅಂತ ಹೇಳಿದ್ರೆ ದೇವಸ್ಥಾನ ಒಂದು ಕಿರು ಪರಿಚಯ ಅವ್ರಿಗೆ ಮಾಡಿಕೊಟ್ಟು ನನಗೊಂದು ಏನೋ ಒಂದು ಪ್ರಶ್ನೆ ಆಗ್ಬೇಕು ಅಂದ್ರು. ಮೇಡಮ್ ಅವರೇ ನೀವು ಪ್ರಶ್ನೆ ಕೇಳಿ ಖಂಡಿತ ಆಗುತ್ತೆ ಅಂದ್ರು. ಅದಾದ ಒಂದು ವಾರಕ್ಕೆ ಅವರು ಸಕ್ಸಸ್, ಒಂದೇ ವಾರದಲ್ಲಿ 8 ದಿವಸದಲ್ಲಿ ಸಕ್ಸಸ್ ಆಗಿ ಮಧ್ಯೆ ನಮ್ಮ ಗಮನಕ್ಕೆ ಬರ್ದೇನೆ ಪೂಜೆ ಮಾಡ್ಕೊಂಡು ಹೋಗಿ ನಾನು ಖಂಡಿತ ಈ ಕೆಲಸ ಮಾಡ್ಕೊಡ್ತೀನಿ ಅಂತ ಅವ್ರ ನೇತೃತ್ವದಲ್ಲಿ ನಮ್ಮೂರಿಗೆ 2 ಬ್ರಿಡ್ಜು, ಓವರ್ ಬ್ರಿಡ್ಜು ಸೆಂಟ್ರಲ್ ಗವರ್ನಮೆಂಟ್ ಇಂದ 2 ಬ್ರಿಡ್ಜ್ ಕೊಟ್ಟವ್ರೆ. ಒಂದು ವಿಶೇಷವಾಗಿ ಅಮ್ಮನವ್ರಿಗೋಸ್ಕರನೇ ಕೊಟ್ಟವ್ರೆ. ಅದು ಕೋಟ್ಯಾಂತರ ರೂಪಾಯಿ ಸರ್ಕಾರ ಲೆಕ್ಕ ಬಂದಿದೆ. ಆದ್ರೆ ನಮ್ಮ ದೇವಸ್ಥಾನಕ್ಕೆ ಅನುಕೂಲ ಆಗಿರೋದು ಇದು ವಿಶೇಷ. ಅಮ್ಮನವರ ಒಂದು ದಯೆಯಿಂದನೇ ಆಗಿದೆ ಅನ್ನೋ ಒಂದು ನಂಬಿಕೆ. ಹಾಗೇನೆ ತಾವೊಂದು ವಾರ್ಷಿಕ ಹಬ್ಬಗಳ ಬಗ್ಗೆ ಒಂದಷ್ಟು ಮಾತಾಡೋಣ. ವರ್ಷಕ್ಕೆ ಮೇ ತಿಂಗಳಲ್ಲಿ ಒಂದು ವರ್ಷದ ಹಬ್ಬ ಅಂತ ಮಾಡ್ತೀವಿ. ಈ ಮರಿಗಳೆಲ್ಲ ಕೂದು ಮಾಡ್ತೀವಿ ಸರ್. ಆಗ 1,500-2,000 ಜನ ಭಕ್ತಾದಿಗಳು ಬರ್ತಾರೆ. ಹಬ್ಬ ಹರಿದಿನಗಳಿಗೆ ಅವರು ವೈಯಕ್ತಿಕವಾಗಿ ಮಾಡೋದು ಮಾಡ್ತಾರೆ. ಅದಾದ ಮತ್ತೆ 8 ದಿವಸಕ್ಕೆ ಮಂಗಳವಾರ ಇನ್ನೊಂದು ಕ್ವಾಣ ಹಬ್ಬ ಅಂತ ಮಾಡ್ತಾರೆ. ಇದು ವಿಶೇಷ. ಇಲ್ಲಿ ಅಮ್ಮನವರು ಅವರ ವಾಹನನೇ ಕೋಣ. ಅಮ್ಮನವರು ಕೋಣದ ಮೇಲೆ ಕೂತ್ಕೊಂಡಿರೋದು. ಮೇಲೆ ವಿಗ್ರಹ ಇದೆ ಸರ್, ವಿಗ್ರಹ ಇದೆ, ಎಲ್ಲ ಶಿಥಿಲವಾಗವೆ. ಅದಕ್ಕೋಸ್ಕರ ಇಲ್ಲಿ ಜನಜಂಗುಳಿ ಜಾಸ್ತಿ ಇರೋದ್ರಿಂದ ಇಲ್ಲಿ ದೊಡ್ಡದಾಗಿ ಮಾಡಬೇಕು ಅನ್ನೋದು ಅಭಿಲಾಷೆ. ಪೂರಕವಾಗಿ ಸಿದ್ಧತೆ ನಮಗೆ ಕೊಡ್ತಾ ಇರೋರು ಯಾರು ಅಂದ್ರೆ ನಮ್ಮ ದಿವಾಕರಣ್ಣವರು, ಸಮರ್ಥ್, ನಮ್ಮ ವಕೀಲರು ರವಿಶಂಕರ್, ಗಿರೀಶ್ ಅಣ್ಣ ಅವರು, ಇವರುಗಳೆಲ್ಲ ನಮಗೆ ಸಹಕರಿಸಿ ಎಲ್ಲ ಜೊತೆಲಿ ಎಲ್ಲ ನಿಮ್ಮ ಅವಿಭಕ್ತ ಕುಟುಂಬ ಎಲ್ಲರೂ ಕೂಡ ತಾಯಿಯ ಸೇವೆಯಲ್ಲಿ ತಾವು ತೊಡಸ್ಕೊಂಡಿದ್ದೀರಾ ವಿಶೇಷವಾಗಿ. ಹಾಗೇನೆ ಇಲ್ಲಿ ನಾವು ನೋಡೋದಾದ್ರೆ ನೋಡಿ, ಇಷ್ಟು ವಿಶಾಲವಾದಂತ ಒಂದು ದೇವಸ್ಥಾನದ ಆವರಣ ಎಲ್ಲೂ ಕೂಡ ನಾವು ನೋಡಕ್ ಚಾನ್ಸೇ ಇಲ್ಲ ಸರ್. ಇಷ್ಟು 12 ಎಕರೆ ಮೈದಾನ ಸಿಕ್ಕಿರೋದು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ, ಯಾರು ಕೊಟ್ಟಿಲ್ಲ. ಅದರಲ್ಲಿ ನಮ್ಮ ಪೂರ್ವಿಕರು ಒಂದು ಸಿದ್ಧಾಂತ ಒಂದಿದೆ ಸರ್. ಈ 12 ಎಕರೆ ಅಮ್ಮನವರ ಹೆಸರಲ್ಲಿ ಗುಂಡು ತೋಪ್ ಮಾಡಿದ್ವಿ, ತೋಪಾಗೆ ಇರಬೇಕ ಹೊರತು ಯಾರು ಉಳಿಮೆ ಮಾಡಂಗಿಲ್ಲ. ಆಯ್ತಾ. ಆಮೇಲೆ ಇನ್ನೊಂದು ನಾವ್ ಹೇಳ್ತೀವಿ, ಆಗ್ಲೇ ನಿಮ್ಗೆ ಹೇಳಿದೆ, ಇವತ್ತು ಒಂದು 4-5 ಜನ ಇರೋಂತ ಮನೆಯಲ್ಲೇ ಬಿರ್ಕ್ ಬರುತ್ತೆ. ಬಟ್ ಇಷ್ಟು ದೊಡ್ಡ ಒಂದು 150 ಕುಟುಂಬ ಇರುವಂತ ಈ ಒಂದು ಗ್ರಾಮದಲ್ಲಿ ಯಾವುದೇ ರೀತಿಯಾದಂತ ತಾಯಿಗೋಸ್ಕರ ಮಾಡುವಂತ ಸೇವೆಗಳಲ್ಲಿ ಒಡಕಿಲ್ಲ. ಲೆಕ್ಕಪತ್ರಗಳಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಒಂದು 75 ಲಕ್ಷನ ನೀವು ಜೀರ್ಣೋದ್ಧಾರಕ್ಕೆ ಆಗ್ತಾ ಇದೀರಾ ಅಂತಂದ್ರೆ ದೊಡ್ಡ ವಿಚಾರ ಇದು. ಅದು 75 ಆಗ್ಬೋದು, 1 ಕೋಟಿ ಆಗ್ಬೋದು, ಅಥವಾ ಇನ್ನೂ ಜಾಸ್ತಿನೇ ಹೋಗ್ಬೋದು. ನೋಡಿ, ನಿಜವೂ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಭಕ್ತಾದಿಗಳು ಈಗ ಮೊನ್ನೆ ಪುಟ್ಟರಾಜಣ್ಣ ಅಂತ ಕೇಳ್ಬೋ ಸರ್ ಅವ್ರಿಗೆ, ನೀವು ಶುರು ಮಾಡಿ ನನ್ ಸಹಕಾರ ಇದೆ. ಓಕೆ. ಕಟ್ಟೆ ಕತ್ತಳ್ಳಿದಿಂದನೂ ಸರ್ ಈ ಅಮ್ಮನವರಿಗೆ ಹೊಳೆ ನರಸೀಪುರ, ಶ್ರವಣ ಬೆಳಗುಳ, ಕಿಕ್ಕೇರಿ, ಕ್ಯಾರ್ಪೇಟೆ ಸುತ್ತಮುತ್ತ ಗ್ರಾಮ, ಆಲೇನಹಳ್ಳಿ, ಮಂದಗೆರೆ, ಬೇವನಹಳ್ಳಿ, ದಬ್ಬೆಕಟ್ಟ ಎಲ್ಲ ಗ್ರಾಮಸ್ಥರು ನಾನು ಸಹಕರಿಸ್ತೀವಿ, ನೀವು ಮಾಡಿ ಅನ್ನೋ ಒಂದು ಧೈರ್ಯ ತುಂಬಿದ್ದಾರೆ ಸರ್. ನಾನು ಕೂಡ ನಿಮ್ಮ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ತಾಯಿಯ ಆಶೀರ್ವಾದ ನನ್ನ ಮೇಲೆ ಕೂಡ ಇರ್ಲಿ ಅಂತ ಕೇಳ್ಕೊತಾ, ಜೊತೆಗೆ ನೀವು ಏನೆಲ್ಲ ಮಾಡ್ತಿರೋದಕ್ಕೆ ನನ್ನ ಪ್ರಚಾರ ಯಾವಾಗಲೂ ಇರುತ್ತೆ. ಹಾಗಾಗಿ ಎಷ್ಟೇ ಒಂದು ಕಾರ್ಯಕ್ರಮಕ್ಕೂ ಕೂಡ ನಾನು ಬರ್ತೀನಿ. ಇನ್ನೊಂದು ದಿನ ಕೂಡ ಇಲ್ಲಿ ಬರ್ತೀನಿ. ಜನಜಂಗುಳಿ ಇದ್ದಾಗ ಕೂಡ ಒಂದಷ್ಟು ಮಾತಾಡೋಣ. ಅವಾಗ ಏನಪ್ಪಾ ಅಂದ್ರೆ ಜನಗಳ ಜಂಗುಳಿ ಇದ್ದಾಗ ಇಷ್ಟು ಸವಿಸ್ತಾರವಾಗಿ ಮಾತಾಡಕ್ಕಾಗಲ್ಲ. ನನ್ನ ಪ್ರೀತಿ ವಿಶ್ವಾಸ ಏನು ಅಂತಂದ್ರೆ, ಇಷ್ಟು ದೊಡ್ಡ ಅವಿಭಕ್ತ ಕುಟುಂಬದಲ್ಲಿ ತಾಯಿ ನಿಮ್ಮನ್ನು ಕಾಪಾಡ್ತಾ ಇದ್ದಾಳಲ್ಲ, ಅದೇ ದೊಡ್ಡ ವಿಚಾರ. ಇವತ್ತು ಸಣ್ಣ ಸಣ್ಣ ಮನೆತನಗಳು, ಸಣ್ಣ ಸಣ್ಣ ಕುಟುಂಬದಲ್ಲಿ ಬಿರುಗು ಕಲಹಗಳು ಬರ್ತದೆ. ಅದೊಂದು ಇದೇ ದೊಡ್ಡ ಪವಾಡ.
ನಿಮ್ಮ ಒಂದು ಕುಟುಂಬಸ್ಥರು ಈ ದೇವಸ್ಥಾನನ ಕಾಪಾಡ್ಕೊಂಡಿರೋದು, ನಿಮ್ಮ ದೇಣಿಗೆನೆ ನೀವೇ ಹಾಕೊಂಡು ಇಷ್ಟು ಜಮೀನ ಈಗ ತಾವು ಮನ್ಸ್ಪಟ್ಟಿದ್ರೆ ಉಳುಮೆ ಮಾಡ್ಬೋದಾಯ್ತು, ಲಕ್ಷಾಂತರ ರೂಪಾಯಿ ದುಡಿಬೋದಾಯ್ತು. ತಾಯಿಗೋಸ್ಕರ ನೀವು ಮುಡಿಪಾಗಿಟ್ಟಿದ್ದೀರಾ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪವಾಡ ಇಲ್ಲ, ಅದಕ್ಕಿಂತ ಒಂದು ದೊಡ್ಡ ಒಂದು ವಿಚಾರ ಇಲ್ಲ ನಾ ಹೇಳೋದಾದ್ರೆ, ಅಲ್ವೇ ಸರ್? ಆಮೇಲೆ ತಾವು ಹೇಳಿದ್ರಿ ನಮ್ಮ ವಂಶಸ್ಥರು ಫಾರಿನ್ ಕೂಡ ಇದಾರೆ, ಅವರು ಕೂಡ ಬರ್ತಾರೆ. ಸಾಕಷ್ಟು ಜನ ಇದ್ದಾರೆ ಸರ್, ಒಂದು 25 ಕುಟುಂಬದ ಮೇಲೆ ಅವ್ರೆ ದೇಶಗಳಲ್ಲಿ. US ಅಲ್ಲಿ ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಕೆನಡಾದಲ್ಲಿದ್ದಾರೆ, ಸಾಕಷ್ಟು ದೇಶಗಳಿದ್ದಾರೆ. ಅವರು ಸಹ ನಾವು ಸಾಕಷ್ಟು. ಆಮೇಲೆ ನಾನು ಒಂದು ಸಣ್ಣದ ಇಲ್ಲಿ ನೋಡೋದಂದ್ರೆ ಬೇರೆ ಬೇರೆ ಕಡೆ ದೇವಸ್ಥಾನಕ್ಕೆ ಹೋದಾಗ ಒಂದು ಕಾಯಿ ಕೊಟ್ಟುವಂಥದ್ದು ಅಥವಾ ಬೇರೆ ಬೇರೆ ಚಿನ್ನ ಬೆಳ್ಳಿ ಕೊಡುವಂಥದ್ದು ಅದೆಲ್ಲ ಇದೆ. ಕೇವಲ ಒಂದು ಪೇಪರು ನೋಡಿ, ಪೇಪರ್ ಕಟ್ಟಿದಾರಲ್ಲ ಅಲ್ಲಿ ₹1 ಅಷ್ಟೇ. ಅವ್ರು ಕಟ್ಟೋದು ₹1 ₹11 ಕಾಯಿನ್ ಕಟ್ಟು ಹೋಗ್ತಾರೆ. ಹರಕೆ ತೀರಿದ್ಮೇಲೆ ಇದಕ್ಕೆ ಅವರ ಏನು ಒಂದು ಹರಕೆ ಹೊತ್ತಿರ್ತಾರೆ ಆ ಹರಕೆನ ಸಂಪೂರ್ಣವಾಗಿ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ನೋಡಿ, ಒಂದು ಯಾವ್ದೋ ಒಂದು ಗಂಧದ ಕಟ್ಟಿದ ಪೇಪರ್ ನಲ್ಲಿ ಕಟ್ಟವ್ರೆ, ₹1 ಕಟ್ಟಿದ್ದಾರೆ ನೋಡಿ. ಎಲ್ಲಾನು ಅವರ ಒಂದು ಕಾಣಿಕೆಯನ್ನ ಕೊಟ್ಟಿರುವಂತದ್ದು ಮತ್ತೆ ತಾಯಿಗೆ ಒಂದು ಕೋರಿಕೆಯನ್ನು ಮಾಡ್ಕೊಂಡಿರುವಂತದ್ದು ವಿಶೇಷವಾಗಿ ನೋಡ್ಬೋದು. ಆಮೇಲೆ ನೋಡಿ, ಇಲ್ಲಿ ನೋಡಿದಾಗ ಇದು ರಾಜಮನೆತನದ ಒಂದು ಅಷ್ಟು ನಿಮ್ಗೆ ಪರಿಚಯ ಕೂಡ ಇದೆ. ರಾಜಮನೆತನದ ಒಡನಾಟ ಕೂಡ ತಮ್ಮ ಹಿರಿಕರಿಗಿತ್ತು ಅಂತ ತಾವು ಹೇಳಿದ್ರಿ. ಯಾವ ರೀತಿ ಇತ್ತು ಅದು? ನಮ್ಮ ಈ GP ಪರಶುರಾಮ್ ಅಂತ ಏನ್ ಹೇಳಿದೆ, ದಿವಾಕರ್ ಅವ್ರ ಫಾದರ್ ದಿವಾಕರಣ್ಣ ಅಂತ ಹೇಳ್ತೀವಲ್ಲ, ಅವ್ರ ತಂದೆ ಪರಶುರಾಮ್ ಅಂತ, ಅವರ ಮತ್ತೆ ರಾಜವಂಶಸ್ಥರ ಒಂದು ಒಡನಾಟ ಇದ್ದಿದ್ದಂತೂ ನಾವು ಕೇಳಿದೀವಿ. ನಾವೇನ್ ಕಣ್ಣಲ್ಲಿ ನೋಡಿಲ್ಲ, ಕೇಳಿದೀವಿ. ಆ ಒಡನಾಟದಿಂದ ಅವರ ಲಿಂಕ್ ಇಟ್ಕೊಂಡು ಈ ದೇವಸ್ಥಾನ ಮಾಡೋರು ಏನು ಅಂತ ತಪ್ಪಿಲ್ಲ. ಇದಕ್ಕೆ ಮೂಲ ಪುರುಷರ ಪರಶುರಾಮ್. ನಮ್ಮ ಹೆಮ್ಮೆ ಅಲಯನ್ಸ್ ಸಂಸ್ಥೆ ಹುಟ್ಟಾಕ್ತವ್ರು ಇಡೀ ರಾಜ್ಯದಲ್ಲಿ. ಮತ್ತೆ ನಮ್ಮ ಹೈಕೋರ್ಟ್ ಲಾಯರ್ ಇವತ್ತು ಅವರು ಜಡ್ಜ್ ಲೆವೆಲ್ ಕೂಡ ಇದಾರೆ, ಅವರ ಒಂದು ಆರ್ಗ್ಯೂ ಕೂಡ ಇದೆ. ಬಟ್ ನಾವು ಏನು ಅಂತಂದ್ರೆ ದಿವಾಕರಣ್ಣ ಸರ್ ಇವತ್ತಿನ ನೋಡ್ತಲ್ಲ, 15 ವರ್ಷ ಸತತ 15-20 ವರ್ಷ ನೋಡ್ತಾ ಇರಂತ ಲಯನ್ಸ್ ಸಂಸ್ಥೆಯಲ್ಲಿ ಅಲಯನ್ಸ್ ಸಂಸ್ಥೆ ಹುಟ್ಟಾಕಿದ್ರು. ಇಷ್ಟು ದೊಡ್ಡ ಮಹನೀಯರು ನಿಮ್ಮ ಕುಟುಂಬದಲ್ಲಿ ಇರೋದ್ರಿಂದ ಯಾರು ಏನು ದೇಣಿಗೆ ಕೇಳುವಂತ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿರುವಂತ ಟ್ರಸ್ಟ್ಗಳಿರುವಂತ ಒಂದು ಟ್ರಸ್ಟ್ ಅಲ್ಲೇ ಇವತ್ತು ನೀವು ಅದನ್ನ ಮಾಡ್ತಾ ಇದ್ದೀರಿ. ಯಾರೆಲ್ಲ ಪ್ರೀತಿ ಪಟ್ರೆ ಅವರ ಪ್ರೀತಿ ವಿಶ್ವಾಸ ಕೊಡ್ಲಿ, ತೊಂದರೆನಿಲ್ಲ. ಇನ್ನೊಬ್ರು ದೀಪಕ್ ಅಂತ ಹೈಕೋರ್ಟ್ ಲಾಯರ್, ಇಲ್ಲೇ ಪಕ್ಕದಲ್ಲಿ ದೇವರಳ್ಳಿ ಅವರು, ಅವ್ರ ತಂದೆ ಚಂದ್ರಶೇಖರ್ ಅಂತ, ಅವರು ಸಹ ನಾನು ಖಂಡಿತ ಈ ಅಮ್ಮನವರಿಗೆ ಸಹಾಯ ಮಾಡ್ತೀನಿ ಅಂತ ಬಾಯ್ಬಿಟ್ಟೆ ಹೇಳೋದು. ಮತ್ತೆ ಮುಖ್ಯವಾಗಿ ನಾವು ಇಲ್ಲಿ ನವ ಜೋಡಿಗಳು ಬರುವಂತದ್ದು, ಗಂಡು ಮಕ್ಕಳಾದ್ರೆ ಗುಂಡ ಅಂತ ನೀಡುವಂತ ಪ್ರತೀತಿ, ಮತ್ತೆ ಹೆಣ್ಣು ಮಕ್ಕಳಾದ್ರೆ ಗುಂಡಮ್ಮನ ಪ್ರತೀತಿ. ನಿಜವಾಗ್ಲೂ ಬಹಳ ಆಶ್ಚರ್ಯ ಪಡುವಂತ ವಿಚಾರ ಇದು. ಹಾಗೆ ಒಂದು ಸಾಮರಸ್ಯ ವಿಚಾರವಾಗಾದ್ರೆ ದಲಿತ ಸಮುದಾಯದವರು ಕೂಡ ನಿಮ್ ಜೊತೆ ಸೇರಿಸ್ಕೊಂಡು ಪೂಜೆ ಪುರಸ್ಕಾರಗಳು ಮಾಡೋದಿದೆಯಲ್ಲ, ಅದಕ್ಕಿಂತ ಮಹತ್ವ ಕೆಲಸ ಇನ್ನೊಂದಿಲ್ಲ. ಬಹಳ ಖುಷಿ ಅಂತ ವಿಚಾರ. ಖಂಡಿತ ಖಂಡಿತ. ಮತ್ತೆ ಇಲ್ಲಿ ಈ ದೇವಸ್ಥಾನದ ಕುರುಗಳು ನೋಡಿದ್ರೆ ಗೊತ್ತಾಗುತ್ತೆ, ಇದು ಇತಿಹಾಸ ಪೂರ್ವ ಇರುವಂತದ್ದು. 200-300 ವರ್ಷಗಳ. ಹಾಗಾಗಿ ತಾಯಿ ಕೇವಲ ಒಂದು ಕುಕ್ಕಿನಲ್ಲಿ ಒಂದು ಕಲ್ಲು ರೂಪದಲ್ಲಿ ಬರುವಂತದ್ದು. ಅದಕ್ಕೆ ವಿಗ್ರಹನ ಯಾರೋ ಒಬ್ರು ಕೊಡ್ತಾರೆ ಅಂತ ಹೇಳಿದ್ರಿ. ತಾವು ಯಾರು ವಿಶೇಷವಾಗಿ ಹೂವಾಗ್ತದೆ ಅಮ್ಮನವರಿಂದ, ಕಣಗಲು ಹೂವೇ ಆಗ್ಬೇಕು. ಓಕೆ. ಹೂವಾದವರು ಇವತ್ತಿನವರೆಗೆ ಯಾರು ಫೇಲ್ಯೂರ್ ಆಗಿದ್ದೀನಿ ಅನ್ನೋದು ಯಾರು ಇಲ್ಲ ಸರ್. ಹೂ ಕೊಡುತ್ತೆ ತಾಯಿ. ಅಮ್ಮನವರು 100ಕ್ಕೆ 100 ಭಾಗ ಸತ್ಯವಾಗಿರೋ ವಿಚಾರ ಆದ್ರೆ ಹೂ ಕೊಟ್ಟೆ ಕೊಡ್ತದೆ, ಕೊಡಲ್ಲ. ವಾರದಲ್ಲಿ ಎಷ್ಟು ದಿನ? ಮಂಗಳವಾರ ಮತ್ತೆ ಭಾನುವಾರ, ಈ 3 ದಿನ ಬೆಳಗ್ಗಿಂದ ಸಾಯಂಕಾಲವರೆಗೂ ಇಲ್ಲಿ ಪೂಜೆ ಮಾಡ್ತೀವಿ. ನಮ್ಮ ವಂಶಸ್ಥರ ಒಬ್ರು ಪೂಜೆ ಸ್ವಾಮಿಗೌಡ ಅಂತ ಪೂಜೆ ಮಾಡ್ಕೊಂಡಿರ್ಲಿ. ಓಕೆ ಓಕೆ ಓಕೆ. ಹಾಗಾಗಿ ನೆಟ್ಟಿರುವಂತಹ ಕಣಗ್ಲೆ ಗಿಡ ಅದು ಇವತ್ತುವರೆಗೂ ಕೂಡ ಅದು ಅದೇ ರೀತಿ ಅದೇ ಹೂವೇ ಹಾಕ್ಬೇಕಿದ್ಕೆ ತಾಯಿಗೆ. ಆ ಹೂ ತಂದು ಮಡಿಸಿ ಅವಳು ಆಶೀರ್ವಾದ ಮಾಡಿದ್ರೆ ಬೆಳ್ಳಿ ಬಂಗಾರನೂ ಕೂಡ ದಾನಿಗಳು ಕೊಟ್ಟಿರುವಂತದ್ದು ಐತೆ ನಮ್ಮ ಹತ್ರ. ಆಮೇಲೆ ಮುಖ್ಯವಾಗಿ ಹೇಳಿದ್ರಿ ತಾವು ಇಷ್ಟು ದಿವಾಕರಣ್ಣವ್ರ ನೇತೃತ್ವದಲ್ಲಿ, ರವೀಣ್ಣವ್ರ ನೇತೃತ್ವದಲ್ಲಿ, ನಿಮ್ಮಗಳ ಸಹಕಾರದಿಂದ, ನಿಮ್ಮ ಕುಲ ಬಾಂಧವರ ವಂಶಸ್ಥರ ಈ ತಾಯಿಯ ಗ್ರಾಮಸ್ಥರಿಂದ ಎಲ್ಲರೂ ಕೂಡ ಟ್ರಸ್ಟ್ ನ ಎಷ್ಟು ಚೆನ್ನಾಗಿ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು ಮುಖ್ಯವಾಗಿ ಕಾಣುವಂಥದ್ದು. ಅದು ಕೂಡ ವಿಶೇಷವಾಗಿ ನೋಡುವಂಥದ್ದು. ಇಲ್ಲಿ ಪದವಿ ಮುಖ್ಯ ಅಲ್ಲ ಸರ್, ಅಮ್ಮನವ್ರ ಸೇವೆ ಮುಖ್ಯ ಸರ್. ಓಕೆ ಓಕೆ. ಇಲ್ಲಿ ಪದವಿ ಅನ್ನೋದೇನು ಮುಖ್ಯ ಅಲ್ಲ ಸರ್, ಅಮ್ಮನವ್ರ ಸೇವೆ ಮುಖ್ಯ ಅನ್ಬಿಟ್ಟು ನಮ್ಮ ಚಂದ್ರಣ್ಣ ಅವರು ಅಂತ ಹಿರಿಯ ತಲೆಮಾರಿನವರು. ನಮ್ಮ ವಟಾರದಲ್ಲಿ ಇವರೇ ಹಿರಿಯ. ಆಮೇಲೆ ತಾವ್ ಹೇಳ್ತಾ ಇದ್ರಿ ಗ್ರಾಮಕ್ಕೆ ಸುಭಿಕ್ಷವಾಗಿ ಎಲ್ಲಾ ರೀತಿಯಂತ ಮಳೆ ಬೆಳೆ ಎಲ್ಲ ಹೆಂಗಾಗ್ತಾ ಇದೆ ಇಲ್ಲಿ? ಏನು ಆತರ ಕುಂದುಕೊರತೆ ಇಲ್ಲ, ಏನು ಇಲ್ಲ. ಈಗ ಬೇಸಿಗೆ ಟೈಮಲ್ಲಿ ಮುಖ್ಯವಾಗಿ ಬೇಸಿಗೆ ಟೈಮಲ್ಲಿ ನಮಗೆ ಹೇಮಾವತಿ ನದಿ ಪಕ್ಕದವ್ರು ನಾವು. ಹೇಮಾವತಿ ಚಾನಲ್ ಇದೆ, ಹೇಮಾವತಿ ನದಿನೂ ಇದೆ. ಅದರಿಂದ ನಮ್ಗೆ ನೀರಿನ ಕೊರತೆ ಯಾವಾಗ್ಲೂ ಇಲ್ಲ. ನೀರಿನ ಸಮಸ್ಯೆನೇ ಇಲ್ಲ ಸರ್ ಇಲ್ಲಿ. ನೋಡಿ, ಇಲ್ಲಿ ವಿಶೇಷವಾಗಿ ಕಿಕ್ಕೇರಿ ಅನ್ನೋ ಒಂದು ಗ್ರಾಮ ಇಡೀ ರಾಜ್ಯಕ್ಕೆ ಗೊತ್ತಿದೆ.
ಆಯ್ತಾ ಕಿಕ್ಕೇರಿ ಅನ್ನೋ ಒಂದು ನರಸಿಂಹಸ್ವಾಮಿ ಅವರ ಹೌದು. ಈ ಒಂದು ಕುರುಹೆ ಬೇಕಾಗಿ ಇಲ್ಲಿ ಮುಖ್ಯವಾಗಿ ತಾಯಿ ಆಶೀರ್ವಾದ, ಎಲ್ಲ ದೇವತೆಗಳ ಆಶೀರ್ವಾದ ಇರುವಂತದ್ದು. ಕಿಕ್ಕೇರಿ ಅಂತಂದ್ರೆ ಮಂಡ್ಯ ಜಿಲ್ಲೆ ಹೆಂಗೆ ಇಡೀ ದೇಶಕ್ಕೆ ಪರಿಚಯ ಇದೆಯೋ